ವೀಕ್ಷಕರೇ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಸುಪ್ರೀತ್ ಅನಂತಸ್ವಾಮಿ ಮೈಸೂರು ಬೋಗಾದಿ ರಸ್ತೆಯಲ್ಲಿರುವಂತಹ ಒಂದು ಮೂಡ ಅಪ್ರೂವ್ಡ್ ಲೇಔಟಿಂದ ನಿವೇಶನಗಳನ್ನು ತಂದಿದ್ದೀನಿ. ಮೈಸೂರು ಮಧ್ಯಭಾಗದಿಂದ ಒಟ್ಟು 12 ಕಿಲೋಮೀಟ್ರಲ್ಲಿದೆ. ಮೈಸೂರು ಬೋಗಾದಿ ರಿಂಗ್ ರೋಡ್ ಜಂಕ್ಷನಿಂದ 6 ಕಿಲೋಮೀಟ್ರಲ್ಲಿರುವಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದಿತವಾಗಿರುವಂತಹ ಲೇಔಟ್ ಪ್ರಿಷಾ ಟೆಂಪಲ್ ಫ್ರಂಟ್ ಅಂತ ಈ ಲೇಔಟಿನ ಹೆಸರು. 30-40 30-50 ನಿವೇಶನಗಳು ದೊರೆಯುತ್ತದೆ. ನೋಡ್ಬೋದು, ಈಗ ಆಧುನಿಕ ತಂತ್ರಜ್ಞಾನ ಅಂದರೆ ಸಿಮೆಂಟ್ ರೋಡು, ಎಲೆಕ್ಟ್ರಿಸಿಟಿ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮು, ಅಂಡರ್ಗ್ರೌಂಡ್ ಡ್ರೈನೇಜು, ವಾಟ್ರು, ಇವೆಲ್ಲ ಕಾಮಗಾರಿಗಳು ಮುಗಿದಿರುವಂತಹ, ಅಂದರೆ ಲೇಔಟಿನಲ್ಲಿ ಇರುವಂತಹ ಕನ್ಸ್ಟ್ರಕ್ಷನ್ ಅಂದರೆ ಸಿವಿಲ್ಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಕಾಮಗಾರಿಗಳು ಮುಗಿದಿರುವಂತಹ ಲೇಔಟಲ್ಲಿ ನಿವೇಶನಗಳು ಸೇಲ್ಗಿದೆ. ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಲೇಔಟ್ ಅಂತಂದರೆ ನಾನು ಬಹಳಷ್ಟು ವೀಡಿಯೋಗಳು ಹೇಳುವಂಥ ವಿಚಾರ ರೋಡು ಕನೆಕ್ಟಿವಿಟಿ. ಇವಾಗ ನಿಮಗೆ ಕಾಣ್ತಾ ಇರುವಂತಹ ಏನಿದೆ ಈ ಲೇಔಟ್ ಮುಗಿದ ತಕ್ಷಣ ಮುಂಬರುವ ದಿವಸಗಳಲ್ಲಿ ಇಲ್ಲೇ ಬರುವಂತಹ ಪೆರಿಫರಲ್ ರೋಡು ಸಹ ಇಲ್ಲೇ ಪಾಸ್ ಆಗುತ್ತೆ. ಪ್ರೆಸ್ಟೀಜ್ ಅವರು ಅತಿ ಶೀಘ್ರದಲ್ಲೇ ಒಂದು ಪ್ರಾಜೆಕ್ಟ್ ಸಹ ಈ ಲೇಔಟಿಂದ ಜಸ್ಟ್ ಅಬೌಟ್ 1/2 ಕಿಲೋಮೀಟ್ರಲ್ಲೇ ಬರ್ತಾ ಇದೆ. ಮೈಸೂರಲ್ಲಿ ನಿವೇಶನಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನೀಟಾಗಿರಬೇಕು, ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿರಬೇಕು. ಮುಂಬರೋ ದಿವಸಗಳಲ್ಲಿ ನಾವು ಮನೆ ಕಟ್ಕೋಬೇಕು ಅಂತ ಇದ್ದೀವಿ, ಅಥವಾ ನಾವು ನಿವೇಶನಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಮುಂಬರೋ ದಿವಸಗಳಲ್ಲಿ ಒಳ್ಳೆ ಪ್ರಾಫಿಟ್ನ ನಾನು ಸೇಲ್ ಮಾಡೋ ಇನ್ವೆಸ್ಟ್ಮೆಂಟ್ ಮೇಲೆ ಪ್ರಾಫಿಟ್ನ ಪಡ್ಕೋಬೇಕಂತ ಇದ್ದೀನಿ ಅಂಥವ್ರಿಗೂ ಸಹ ಬಹಳ ಸೂಕ್ತವಾಗಿರುವಂತಹ ಜಾಗ ಪ್ರಿಷಾ ಟೆಂಪಲ್ ಫ್ರಂಟ್ ಅಂತ ಈ ಲೇಔಟಿನ ಹೆಸರು. ಸಿಮೆಂಟ್ ರೋಡ್ಗಳಿದೆ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಎಲ್ಲ ನಿವೇಶನಗಳಿಗೆ ಸೈಟ್ ಮಾರ್ಕಿಂಗ್ ಆಗಿದ್ದು ನಿವೇಶನಗಳು ನೋಂದಾವಣೆಗೆ ಸಜ್ಜಾಗಿದೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರುವಂತಹ ಲೇಔಟ್ ಇದು. ಅಂದರೆ ಬ್ಯಾಂಕ್ ಲೋನ್ ಆಗುತ್ತಾ, ಬಹಳ ಜನ ಇರುವಂತಹ ಪ್ರಶ್ನೆ ಇದು. ಖಂಡಿತವಾಗ್ಲೂ ಒಟ್ಟು 70-80% ಬ್ಯಾಂಕ್ ಲೋನ್ ಆಗುತ್ತೆ. ನಿವೇಶನಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಪ್ರಿಷಾ ಟೆಂಪಲ್ ಫ್ರಂಟ್ ಎಲ್ಲಿದೆ, ಇದರ ರೇಟ್ ಎಷ್ಟು, ಯಾವ ಪ್ರಾಪರ್ಟಿ ಸೇಲ್ಗಿದೆ ಅನ್ನೋದರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ ಇದೆ, ಅದಕ್ಕೆ ಫೋನ್ ಮಾಡ್ಬೋದು, ಅಥವಾ ಇದೇ ನಂಬರಲ್ಲಿ ವಾಟ್ಸಪ್ಪಲ್ಲಿ ಸಹ ಅವೈಲೇಬಲ್ ಸಿಗ್ತೀನಿ. ನಾನು ಸುಪ್ರೀತ್ ಅನಂತಸ್ವಾಮಿ ಮೈಸೂರಿನಿಂದ ಇನ್ನೊಂದು ಪ್ರಾಪರ್ಟಿ, ಇನ್ನೊಂದು ನಿವೇಶನ, ಇನ್ನೊಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ತೊಗೊಂಡು ತಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಾಯ್.